ಬಿಜೆಪಿ ರೆಬಲ್ ನಾಯಕನನ್ನ ಪಕ್ಷದಿಂದಲೇ ಕಿಕ್ಔಟ್ ಮಾಡಿದ ಬೆನ್ನಲ್ಲೇ ಯತ್ನಾಳ್ ಅಮಾನತು ಬೆನ್ನಲ್ಲೇ ಉಳಿದವರಿಗೆ ಢವ ಢವ ಆರಂಭ ಆಗಿದೆ. ಬಿಜೆಪಿಯಿಂದ 6 ವರ್ಷ ಯತ್ನಾಳ್ ಉಚ್ಚಾಟನೆಯಾಗಿದ್ದು, ನೋಟಿಸ್ ಅನ್ನ ಪಡ್ಕೊಂಡಿರುವಂತಹ ಉಳಿದ ನಾಯಕರಿಗೂ ಶಾಕ್ ಕಾದಿದೆಯಾ ಅನ್ನುವ ಪ್ರಶ್ನೆ ಇದೆ. ಎರಡೂ ಬಣಕ್ಕೆ ಇದೀಗ ನೋಟಿಸ್ನ ಶಾಕ್ ಶುರುವಾಗಿದ್ದು, ವಿಜಯೇಂದ್ರ ಬಣಕ್ಕೆ ಕೂಡ ನೋಟಿಸ್ನ ಶಾಕ್ ಆರಂಭ ಆಗಿದೆ. ಯತ್ನಾಳ್ ಉಚ್ಚಾಟನೆ ಆಗ್ತಿದ್ದಂತೆ ಹಲವು ನಾಯಕರಿಗೆ ಟೆನ್ಷನ್ ಆರಂಭ ಆಗಿದೆ. ಬಿಜೆಪಿಯ ರೆಬಲ್ ನಾಯಕ ಪಕ್ಷದಿಂದ ಕಿಕ್ಔಟ್ ಆದ ಬೆನ್ನಲ್ಲೇ ಉಳಿದ ನಾಯಕರಿಗೆ ಇದೀಗ ಆತಂಕ ಮನೆ ಮಾಡ್ತಾ ಇದೆ. ಬಿಜೆಪಿಯಿಂದ 6 ವರ್ಷ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಉಚ್ಚಾಟನೆ ಮಾಡಲಾಗಿದೆ. ಕಾರಣ ಇಷ್ಟೇ, ಪಕ್ಷದ ವಿರುದ್ಧ ಮಾತುಗಳನ್ನಾಡುವಂಥದ್ದು, ಬಹಿರಂಗವಾಗಿ ಹೇಳಿಕೆಯನ್ನ ಕೊಡುವಂಥದ್ದು, ಪಕ್ಷಕ್ಕೆ ಡ್ಯಾಮೇಜ್ ಮಾಡುವಂತಹ ರೀತಿಯಲ್ಲಿ ಹೇಳಿಕೆ ಕೊಡೋದು, ಅದು ವಿಜಯೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಅಂತ ಹೇಳುವಂಥದ್ದಾಗಿರ್ಬೋದು. ಹೈಕಮಾಂಡ್ನ ನಾಯಕರ ವಿರುದ್ಧ ಕೂಡ ತಮ್ಮ ನಾಲಿಗೆಯನ್ನು ಹರಿಬಿಟ್ಟಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್. ಕರ್ನಾಟಕದಲ್ಲಿ ಸಿಎಂ ಆಗಬೇಕು ಅಂದರೆ 2,500 ಕೋಟಿ ರೂಪಾಯಿ ಇಟ್ಕೊಂಡಿರಬೇಕು ಅಂತೆಲ್ಲ ಗಂಭೀರವಾದಂಥ ಆರೋಪಗಳನ್ನು ಮಾಡಿದ್ರು. ಸೂಟ್ ಕೇಸ್ ರಾಜಕಾರಣ ನಡೆಯುತ್ತೆ, ಅಡ್ಜಸ್ಟ್ಮೆಂಟ್ ರಾಜಕಾರಣ ನಡೆಯುತ್ತೆ ಅಂತೆಲ್ಲ ಪಕ್ಷದ ವಿರುದ್ಧನೇ ಮಾತನಾಡಿದ್ರು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಶೋಕಾಸ್ ನೋಟಿಸ್ ಅನ್ನು ಕೂಡ ಕೊಡಲಾಗಿತ್ತು. ಅನೇಕ ಬಾರಿ ನೋಟಿಸ್ ಕೊಟ್ಟರೂ ಸಹ ಅವರ ವರ್ತನೆಗಳಲ್ಲಿ, ನಡವಳಿಕೆಯಲ್ಲಿ, ಮಾತುಗಾರಿಕೆಯಲ್ಲಿ ಯಾವುದೇ ಬದಲಾವಣೆ ಆಗಿರಲಿಲ್ಲ. ಸೊ ಇದೀಗ ಭಿನ್ನಮತಕ್ಕೆ ಬ್ರೇಕ್ ಹಾಕಲೇಬೇಕು ಅಂತ ಟೊಂಕ ಕಟ್ಟಿ ನಿಂತಹ ಹೈಕಮಾಂಡ್ 6 ವರ್ಷಗಳ ಕಾಲ ಯತ್ನಾಳ್ರನ್ನ ಉಚ್ಚಾಟನೆ ಮಾಡಿದೆ. ಹಾಗಾಗಿ ಇದೀಗ ನೋಟಿಸ್ ಅನ್ನ ಪಡ್ಕೊಂಡಿರುವಂಥ ಉಳಿದ ನಾಯಕರಿಗೂ ಶಾಕ್ ಕಾದಿದ್ಯಾ ಅನ್ನುವ ಪ್ರಶ್ನೆ ಹಾಗೆ ಆತಂಕ ಅವರಲ್ಲಿ ಮನೆ ಮಾಡ್ತಾ ಇದೆ. ಎರಡೂ ಬಣಕ್ಕೆ, ಒಂದು ವಿಜಯೇಂದ್ರ ಪರವಾಗಿ ನಿಂತ್ಕೊಂಡು ಎಕ್ಸಾಗ್ರೇಟ್ ಮಾಡಿ ಮಾತನಾಡ್ತಾರೆ, ಅವರಿಗೆ ಕೂಡ ಇದೀಗ ನೋಟಿಸ್ ದೊರೆತಿರೋದು ಅವರಲ್ಲೂ ಆತಂಕಕ್ಕೆ ಕಾರಣ ಆಗಿದೆ. ಹಾಗೆ ವಿರೋಧ ಬಣ ಆಗಿದ್ದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಆಲ್ರೆಡಿ ಉಚ್ಚಾಟನೆ ಆಗಿರೋದು ಇದೀಗ ಹಲವು ನಾಯಕರಿಗೆ ಟೆನ್ಷನ್ ಕ್ರಿಯೇಟ್ ಮಾಡ್ತಾ ಇದೆ.